ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್. ನೀವೀಗ ತಮ್ನೇಲಲ್ಲಿ ನೋಡಿದ ಹಾಗೆ ನಾವಿವತ್ತು ಫಿಶ್ ರೆಸಿಪೀಸ್ ಮಾಡ್ತಾ ಇದ್ದೇವೆ. ಸೊ ಫಿಶ್ ರೆಸಿಪೀಸ್ ಮಾಡಲಿಕ್ಕೆ ನಾವು ಫ್ರೆಶ್ ಮೀನು ತಗೊಳ್ಳುವ ಅಂತ ಹೇಳಿ ಮಲ್ಪೆ ಬಂದರಿಗೆ ಹೋಗ್ತಾ ಇದ್ದೇವೆ. ಇದು ಮಲ್ಪೆ ಬೀಚ್ ಹತ್ರನೇ. ಸೊ ಇದು ಹೋಗುವ ದಾರಿ ಕೂಡ ಅದೇ. ಉಡುಪಿ ಬಸ್ ಸ್ಟ್ಯಾಂಡ್ನಿಂದ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ ಆಗ್ಬೋದು ಇಲ್ಲಿಗೆ ಹೋಗಲಿಕ್ಕೆ. ನಾವು ಯಾಕೆ ಇಲ್ಲಿ ಹೋಗ್ತಿದ್ದೇವೆ ಅಂತ ಹೇಳಿದರೆ, ನಾನು ಹೇಳಿದ ಹಾಗೆ ಒಂದು ಫ್ರೆಶ್ ಮೀನು ತಗೊಳ್ಳಿಕ್ಕೆ, ಮತ್ತು ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತದೆ ಬೇರೆ ಕಡೆ ಈಗ ನಾವು ಕಂಪೇರ್ ಮಾಡಿದರೆ. ಮತ್ತು ಇದೀಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಇದು ಆಲ್ರೆಡಿ ನಾವೀಗ ಮಲ್ಪೆ ಸಿಟಿಗೆ ಬಂದ ರೋಡ್. ಇಲ್ಲಿಂದ ನಾವೀಗ ಬಂದರಿಗೆ ಹೋಗಬೇಕಾಗ್ತದೆ. ನೀವು ಬೀಚಿಗೆ ಬಂದಿದ್ದರೆ ನಿಮಗೆ ಯಾರತ್ತಾದರೂ ಕೇಳಿದರೆ ಬಂದರೆಲ್ಲಿ ಬರ್ತದೆ ಅಂತ, ಆಗ ನಿಮಗೆ ಅವರು ಹೇಳ್ತಾರೆ. ಸೊ ಯೂಶ್ವಲಿ ಇಲ್ಲಿ ಜನ ಬರೋದು ಸಂಡೇಸ್ ತುಂಬ ಕ್ರೌಡ್ ಇರ್ತದೆ. ಮಾರ್ನಿಂಗ್ ಟು ಆಫ್ಟರ್ನೂನ್ ಒಳ್ಳೆ ಟೈಮ್ ಇಲ್ಲಿ ನಿಮಗೆ ಮೀನು ತಗೊಳ್ಳಿಕ್ಕೆ. ಯಾಕಂದರೆ ತುಂಬ ಫಿಶ್ ಆ ಟೈಮಲ್ಲಿ ಬರುವಂಥದ್ದು ಬೋಟ್ಸ್ ಎಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಲ್ಪೆ ಬಂದರಿನ ಎಂಟ್ರೆನ್ಸ್. ಇಲ್ಲೆಲ್ಲ ನಿಮಗೆ ವೆಹಿಕಲ್ಸ್ ಕಾಣ್ತಾ ಉಂಟಲ್ಲ, ಅದು ಎಕ್ಸ್ಪೋರ್ಟಿಗೋಸ್ಕರ. ಇಲ್ಲಿ ತುಂಬ ಫಿಶ್ ಎಲ್ಲ ಎಕ್ಸ್ಪೋರ್ಟ್ ಆಗ್ತದೆ. ಮತ್ತು ಇಲ್ಲಿ ಫಿಶ್ ಮಿಲ್ಲೆಲ್ಲ ನಿಮಗೆ ಜಾಸ್ತಿ ನೋಡಲಿಕ್ಕೆ ಸಿಗ್ತದೆ. ಆಯಿಲಿದ್ದು ಮಿಲ್ಸ್ ಎಲ್ಲ, ಆಯಿಲ್ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಆಗ್ತದೆ ಮೀನಿದ್ದು ಇಲ್ಲಿ. ಹಾಗೆ ಎಲ್ಲ ಫಿಶ್ ರಿಲೇಟೆಡ್ ಅಥವಾ ನೆಟ್ ರಿಲೇಟೆಡ್ ಇಂಡಸ್ಟ್ರೀಸ್ ಎಲ್ಲ ಇಲ್ಲಿ ಹೆಚ್ಚಾಗಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲ ಬೋಟ್ಸ್ ಬಂದು ನಿಂತಿದೆ. ಇದು ಬೆಳಿಗ್ಗೆಯಿಂದನೇ, ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗ್ತದೆ. ಈಗ ಇದೆಲ್ಲ ಜಾಗ ನಿಮಗೆ ಖಾಲಿ ಕಾಣಿಸ್ತಾ ಉಂಟಲ್ಲ, ಆ್ಯಕ್ಚುಲಿ ಹೀಗೆ ಖಾಲಿ ಇರುವುದಿಲ್ಲ. ನೀವು ಅರ್ಲಿ ಮಾರ್ನಿಂಗ್ಸಲ್ಲಿ ಬಂದರೆ ಎಲ್ಲ ಕಡೆ ಕ್ರೌಡ್ ಆಗಿರ್ತದೆ, ಮತ್ತು ಆಕ್ಷನ್ ಎಲ್ಲ ನಡೀತಾ ಇರ್ತದೆ ಮೀನಿದ್ದು. ಈಗ ನೋಡಿ, ತುಂಬ ವೆರೈಟೀಸ್ ಇದ್ದು ಮೀನೆಲ್ಲ ಬರ್ತಾ ಉಂಟು. ಒಳ್ಳೆ ಫ್ರೆಶ್ ಮೀನು ಇದೆಲ್ಲ ಬಂದದ್ದು. ಈಗ ನಾವು ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ 2 ಬಗೆದ್ದು ಮೀನು ಡಿಸೈಡ್ ಮಾಡಿದ್ದೇವೆ. ಒಂದು ನಮಗೆ ಫ್ರೈ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ಫ್ರೈಗೆ ಅಂತ ಒಂದು ಮೀನು ತೊಗೊಂಡೆವು. ಇನ್ನೊಂದು ಸಾರಿಗಂತ ಹೇಳಿ ಮೀನು ತೊಗೊಂಡಿದ್ದೇವೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ನಾವು ತೊಗೊಂಡದ್ದು ಫ್ರೈಗೋಸ್ಕರ. ಇದಕ್ಕೆ ನಾವು ಮುರು ಮೀನು ಅಂತ ಹೇಳ್ತೇವೆ. ಇದೆಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೇವೆ. ಈಗ ಫಿಶ್ ಫ್ರೈದ್ದು ಮಸಾಲೆ ಮಾಡಲಿಕ್ಕೆ ನಮಗೆ ಎಂತೆಲ್ಲ ಐಟಮ್ಸ್ ಬೇಕಂತ ಹೇಳಿ ನಾವು ನೋಡುವ. ಈಗ ನಾವು ಕ್ವಾಂಟಿಟಿ ಎಷ್ಟು ಅಂತ ಹೇಳಿದರೆ, ಈಗ ಇದರಲ್ಲಿ 10 ಮೀನು ಉಂಟು. ಸೊ 10 ಮೀನು ಫ್ರೈಗೆ ನಾವು ಕ್ವಾಂಟಿಟಿ ತಗೊಳ್ತಾ ಇದ್ದೇವೆ. ನೀವು ನಿಮ್ಮ ಅಕಾರ್ಡಿಂಗ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಈಗ ಇಷ್ಟು ಹುಳಿ ತಗೊಂಡದ್ದು, ಅದನ್ನು ನಾವು ನೀರಲ್ಲಿ ಹಾಕಿ ಒಳ್ಳೆ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಇಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇವೆ, ರೆಡ್ ಚಿಲ್ಲಿ ಪೌಡರ್. ಮತ್ತು 2 ಚಮಚ ಅರಶಿನ ಪುಡಿಯನ್ನು ಹಾಕಿ, ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಮತ್ತು ಇದೆಲ್ಲವನ್ನು ಮಿಕ್ಸ್ ಮಾಡಲಿಕ್ಕೋಸ್ಕರ ನಾವು ಹುಣಸೆ ಹಣ್ಣಿದ್ದು ರಸ ತೆಗೆದಿಟ್ಕೊಂಡಿದ್ದೇವಲ್ಲ, ಅದನ್ನು ಸ್ವಲ್ಪವೇ ಹಾಕ್ತಾ ಬನ್ನಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದಲ್ಲ, ಹಾಗೆ ತುಂಬ ಒಮ್ಮೆನೇ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ತಾ ಬಂದರೆ ಆಯಿತು. ಇದೆಲ್ಲ ಹಾಕಿದ ಪುಡಿ ಎಲ್ಲ ಇದೆ ಅಲ್ಲ, ಮಸಾಲೆ, ಅದೆಲ್ಲ ಒಳ್ಳೆ ಪೇಸ್ಟ್ ಥರ ಆಗಬೇಕು, ಎಲ್ಲ ಮಿಕ್ಸ್ ಆಗಿ. ಸೊ ಅಲ್ಲಿ ತನಕ ಅದನ್ನು ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ ಮಸಾಲೆ ಹೇಗೆ ಒಳ್ಳೆ ಕಲರಲ್ಲಿ ಬಂದಿದೆ ಅಂತ ಹೇಳಿ. ನಾವು ಏನು ಹೊರಗಡೆದ್ದು ಯೂಸ್ ಮಾಡಲಿಲ್ಲ ಪೌಡರ್, ಇದು ಮನೆಯಲ್ಲೇ ನಾವು ಎಷ್ಟು ಸಿಂಪಲ್ ಆಗಿದೆ. ಇದು ಐಟಮ್ಸ್ ಎಲ್ಲ ನಿಮ್ಮಲ್ಲಿ ಇರ್ತದೆ, ಸೊ ಅದನ್ನು ಮಾತ್ರ ಹಾಕಿ ಮಾಡಿದ್ದು. ಈಗ ನಾವು ನೋಡಿ, ಮೀನನ್ನು ಒಳ್ಳೆ ಮಾಡಿ ಅದರಲ್ಲಿ ಡಿಪ್ ಮಾಡಿ ಕೋಟ್ ಮಾಡ್ತಾ ಇದ್ದೇವೆ. ಒಳಗಡೆಯಿಂದ ಕಟ್ ಮಾಡಿದ ಸೆಕ್ಷನಲ್ಲಿ ಆಚೆ ಈಚೆ ಎಲ್ಲ ಸೈಡಲ್ಲಿ ನೀವು ಅದನ್ನು ಡಿಪ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಇಡಬೇಕಾಗ್ತದೆ. ಈಗ ನಾವು ಎಲ್ಲ 10 ಮೀನನ್ನು ಹಾಗೆ ಮಾಡ್ತಾ ಇದ್ದೇವೆ. ಇದೆಲ್ಲ ಮೀನಿಗೀಗ ನಾವು ಮಸಾಲೆ ತಾಗಿಸಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೇವೆ. ಈಗ ನಾವು ಅದು ಮ್ಯಾರಿನೇಟ್ ಆಗುವ ತನಕ ಮೀನು ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರುವ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಬಂದ ಹಾಗೆ ಇದಕ್ಕೆ ನಾವು ಕಾಳುಮೆಣಸು ಹಾಕಬೇಕು. ಇಷ್ಟು ಕಾಳುಮೆಣಸು ತಗೊಂಡಿದ್ದೇವೆ, ಇದನ್ನು ಹಾಕಿ ಇದನ್ನು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ನೀವು.
ಇದು ಸ್ವಲ್ಪ ಒಳ್ಳೆ ಫ್ರೈ ಆದ ಮೇಲೆ ನಾವು ಇದಕ್ಕೆ ಒಣಮೆಣಸನ್ನು ಹಾಕಬೇಕು. ಒಂದು 10ರಿಂದ 12 ಒಣಮೆಣಸನ್ನು ಹಾಕ್ತಾ ಇದ್ದೇವೆ. ನಿಮಗೆ ತುಂಬ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಅಥವಾ ಅಷ್ಟೊಂದು ಖಾರ ತಿನ್ನೋದಿಲ್ಲದಿದ್ದರೆ ಸ್ವಲ್ಪ ಕಡಿಮೆ ಹಾಕಿ. ನಾವು ಸ್ವಲ್ಪ ಫಿಶ್ ಎಲ್ಲ ಅಥವಾ ನಾನ್ ವೆಜ್ಜನ್ನು ಸ್ವಲ್ಪ ಖಾರನೇ ಪ್ರಿಫರ್ ಮಾಡ್ತೇವೆ. ಹಾಗೆ ನಾವು ಸ್ವಲ್ಪ ತುಂಬ ತೀರಾ ಖಾರ ಅಲ್ಲ, ಮೀಡಿಯಮ್ ಖಾರ ಇದಕ್ಕೋಸ್ಕರ ಇಷ್ಟು ಮೆಣಸು ಹಾಕಿದ್ದೇವೆ. ಇದು ಒಳ್ಳೆ ಫ್ರೈ ಆಗಬೇಕು, ಅಲ್ಲಿ ತನಕ ನೀವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ನಾವು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇವೆ ಇದಕ್ಕೆ. ಇದು ಕೂಡ ಒಳ್ಳೆ ರೋಸ್ಟ್ ಆಗ್ತಾ ಇರಬೇಕು. ಹಾಗಂತ ಹೇಳಿ ಹಾಗೆ ಬಿಡಬೇಡಿ, ಅದು ಕರೆಂಟಿದ ಹಾಗೆ ಆಗ್ತದೆ ಮತ್ತು ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ಅದನ್ನು ಹಾಗೆ ಅಲ್ಲಾಡಿಸ್ತಾ ಇರಬೇಕು ಬಾಣಲೆಯಲ್ಲಿ. ಮತ್ತು ಇಷ್ಟು ಜೀರಿಗೆ ಹಾಕ್ತಾ ಇದ್ದೇವೆ ನಾವು ಇದಕ್ಕೆ. ಇದೆಲ್ಲ ಸಹ ಶಬ್ದ ಆಗ್ತದೆ, ಪಾಪ್ ಆಗ್ತಾ ಇರ್ತದೆ ಫ್ರೈ ಆಗ್ತಾ ಇದ್ದ ಹಾಗೆ, ಬಿಸಿ ಆಗ್ತಾ ಇದ್ದ ಹಾಗೆ. ಸೊ ಅಲ್ಲಿ ತನಕ ನೀವು ಅದನ್ನು ಫ್ರೈ ಮಾಡ್ತಾ ಇರಿ, ಮತ್ತು ಒಳ್ಳೆ ಸ್ಮೆಲ್ ಬರ್ತಾ ಇರ್ತದೆ ಇದೆಲ್ಲ ಐಟಮ್ಸಿದ್ದು. ಈಗ ಸ್ವಲ್ಪ ಇದಕ್ಕೆ ಮೆಂತೆ ಕಾಳನ್ನು ಹಾಕಿ ಮತ್ತು ಚಂದ ಮಾಡಿ ಅದನ್ನು ಸಹ ರೋಸ್ಟ್ ಮಾಡಿ. ಈಗ ಇದಕ್ಕೆ ಇಷ್ಟು ಓಮ ಕಾಳು ಹಾಕಿ ಮತ್ತು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇದೆಲ್ಲ ಕೂಡ ಈಗ ಒಳ್ಳೆ ಸ್ಮೆಲ್ ಬರ್ತಾ ಇರ್ತದೆ ನಿಮಗೆ ರೋಸ್ಟ್ ಆಗ್ತಾ ಇದ್ದ ಹಾಗೆ. ಅಲ್ಲಿ ತನಕ ಮಿಕ್ಸ್ ಮಾಡ್ತಾ ಇರಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಇದಕ್ಕೆ ಹಾಕಬೇಕು. ಅದು ಕೂಡ ಹಾಕಿದ ನಂತರ ಕಲರ್ ಚೇಂಜ್ ಆಗೋ ತನಕ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇರಿ. ಈಗ ಗ್ಯಾಸ್ ಆಫ್ ಮಾಡಿ ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಿ ಮತ್ತು ಒಳ್ಳೆ ಮಿಕ್ಸ್ ಮಾಡಿ. ಮತ್ತು ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಬೇಕು. ಮತ್ತು ಸ್ವಲ್ಪ ಹುಳಿಯನ್ನು ಹಾಕಿ ಇದಕ್ಕೆ ಇಷ್ಟು ತಗೊಂಡಿದ್ದೇವೆ ನಾವು. ಈಗ ಇದೆಲ್ಲವನ್ನು ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿದ್ದೇವೆ ಈ ಥರ. ಈಗ ನಾವೊಂದು ಪಾತ್ರೆ ತಗೊಂಡು ಅದಕ್ಕೆ ಮೆಣಸಿನಕಾಯಿ ಅದನ್ನು ಕಟ್ ಮಾಡಿದ್ದೇವೆ, ಅದನ್ನು ಹಾಕ್ತಾ ಇದ್ದೇವೆ. ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಒಂದು ತುಂಡು ಶುಂಠಿ ಇದನ್ನು ಹಾಕಬೇಕು. ಮತ್ತು ನಾವು ಏನು ಪೇಸ್ಟ್ ಮಾಡಿ ಇಟ್ಟಿದ್ದೇವಲ್ಲ ಗ್ರೈಂಡ್ ಮಾಡಿದ್ದು, ಅದನ್ನು ಇದಕ್ಕೆ ಹಾಕಬೇಕು. ಇದೀಗ ತಿಕ್ಕಾಗಿ ಪೇಸ್ಟ್ ಥರ ಉಂಟಲ್ಲ, ಹಾಗೆ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಬೇಕಾಗ್ತದೆ. ನಾವು ಸಾರು ಮಾಡ್ತಾ ಇರೋದಲ್ಲ, ಹಾಗೆ ಅದಕ್ಕೆ ಸ್ವಲ್ಪ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದೆಲ್ಲ ಕ್ಲೀನ್ ಮಾಡಿದ ಹಾಗೆ ಸಾಕ್ತದೆ. ಅದನ್ನು ನೀರನ್ನು ಇದಕ್ಕೆ ಹಾಕಿ ಮತ್ತು ಇದನ್ನು ಒಳ್ಳೆ ಒಂದು ಮಿಕ್ಸ್ ಕೊಡಿ. ಯಾಕಂದರೆ ನಾವು ಚಿಲ್ಲಿ ಮತ್ತು ಆನಿಯನ್ ಮತ್ತು ಶುಂಠಿ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಒಂದು ಎಲ್ಲ ನೀರಿನೊಟ್ಟಿಗೆ ಎಲ್ಲ ಒಂದು ಸತಿ ಮಿಕ್ಸ್ ಆದ ನಂತರ ಮತ್ತೆ ನೀವು ಅದನ್ನು ಗ್ಯಾಸ್ ಮೇಲೆ ಇಡಬೇಕಾಗ್ತದೆ. ಇದು ಸ್ವಲ್ಪ ಹೀಗೆ ಕುದೀತಾ ಬರ್ತಾ ಇದ್ದ ಹಾಗೆ ಬಬಲ್ಸ್ ಬರ್ತಾ ಉಂಟಲ್ಲ, ಆಗ ದಪ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿ. ಈಗ ಇದು ನೋಡಿ ಬಂಗುಡೆ ಮೀನು, ಇದನ್ನು ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇವೆ. ಈಗ ಕುದಿ ಬಂದ ನಂತರ ಇದನ್ನು ನಾವು ನಿಧಾನಕ್ಕೆ ಹಾಕಬೇಕು, ಆಯಿತಾ. ನಿಧಾನಕ್ಕೆ ಇದನ್ನು ಹಾಕಿದ ನಂತರ ಮೀನು ಹಾಕಿದ ಮೇಲೆ ಜಾಸ್ತಿ ನೀವು ಅದನ್ನು ತಿರುಗಿಸ್ಲಿಕ್ಕೆ ಹೋಗಬೇಡಿ. ಅಂದರೆ ಸೌಂಡ್ ಹಾಕಿ ಅದನ್ನು ತಿರುಗಿಸ್ತಾ ಇದ್ದರೆ ಮೀನೆಲ್ಲ ತುಂಬ ಪುಡಿ ಆಗ್ತಾ ಹೋಗ್ತದೆ. ಹಾಗೆ ಅದಕ್ಕೋಸ್ಕರ ಇದು ಒಳ್ಳೆ ಕುದಿ ಬಂದ ನಂತರ ಇದಕ್ಕೆ ಟಾಪಿಂಗ್ಸ್ ರೀತಿಯಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಈಗ ಇದು ಒಳ್ಳೆ ಕುದಿ ಬಂದ ನಂತರ ಮೀನು ಸಾರು ರೆಡಿ ಆಯಿತು. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವಲ್ಲ ಫಿಶ್ ಫ್ರೈಗೋಸ್ಕರ, ಆ ಮೀನನ್ನು ತಗೊಂಡು ನಾವೀಗ ರವೆ ಫ್ರೈ ಮಾಡ್ತಾ ಇರೋದು, ಹಾಗೆ ಸ್ವಲ್ಪ ರವೆ ಹಾಕ್ತಾ ಇದ್ದೇವೆ ಅದಕ್ಕೆ. ಇದು ಬಾಂಬೆ ರವೆ ಅಥವಾ ಸೂಜಿ ರವೆ ಅಂತ ಏನು ಹೇಳ್ತೇವೆ ಅದು. ಅದರಲ್ಲಿ ಒಳ್ಳೆ ಮಾಡಿ ರೋಲ್ ಮಾಡಿ ಒಂದೊಂದೇ ಮೀನನ್ನು, ಮತ್ತು ಅದನ್ನು ಒಂದು ಪ್ಯಾನಲ್ಲಿ ಕುಕ್ಕಿಂಗ್ ಆಯಿಲ್ ತೊಗೊಳ್ಳಿ. ಯಾವುದು ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಿ ಅದನ್ನು ತೊಗೊಳ್ಬೋದು. ಅದನ್ನು ಸ್ವಲ್ಪ ಹಾಕಿ ಅದು ಬಿಸಿ ಆಗ್ತಾ ಬಂದ ಮೇಲೆ ಅದಕ್ಕೆ ನಾವು ಒಂದೊಂದೇ ಮೀನನ್ನು ಹಾಕ್ತಾ ಹೋಗಬೇಕು. ನಿಮ್ಮ ಪ್ಯಾನ್ ಸೈಜ್ ಎಷ್ಟು ಉಂಟು ಅಷ್ಟು ಮೀನು ಹಾಕ್ತಾ ಹೋಗ್ಬೋದು ನೀವು. ಒಂದೆಂತ ಅಂತ ಹೇಳಿದರೆ ಒಂದಕ್ಕೊಂದು ಅಂಟಿಕೊಂಡು ಅಥವಾ ಒಂದರ ಮೇಲೆ ಒಂದು ಇರದಿದ್ದ ಹಾಗೆ ನೋಡ್ಕೊಳ್ಳಿ. ಯಾಕಂದರೆ ಅದು ಅಂಟಿದರೆ ಮಸಾಲೆ ಆಚೆ ಈಚೆ ಆಗ್ತದೆ, ಅದಕ್ಕೋಸ್ಕರ. ಸೊ ನಮ್ಮ ಪ್ಯಾನ್ ಸ್ವಲ್ಪ ಸಣ್ಣದು, ಹಾಗೆ ಒಂದು ದೊಡ್ಡ ಮೀನಾದರೆ 2 ಅಥವಾ ಈ ಸೈಜ್ ಇದ್ದಾದರೆ 3 ನಿಂತಿದೆ, ಹಾಗೆ ಅದನ್ನು ಹಾಕಿದ್ದೇವೆ. ಈಗ ಇದು ಒಳ್ಳೆ ಫ್ರೈ ಆಗಬೇಕು, ಆಯಿತಾ. ಒಳ್ಳೆ ಫ್ರೈ ಆದ ನಂತರ ಅದನ್ನು ನಾವು ತಿರುಗಿಸಿ ಹಾಕಬೇಕು. ಈಗ ನೀವು ನೋಡ್ಬೋದು
ಒಂದು ಸೈಡ್ ಒಳ್ಳೆ ಫ್ರೈ ಆಗ್ತಾ ಬಂದಿದೆ. ಹಾಗೆ ನಾವು ಅದನ್ನು ನೆಕ್ಸ್ಟ್ ಸೈಡಿಗೆ ಟರ್ನ್ ಮಾಡ್ತಾ ಇದ್ದೇವೆ. ಇದು ಫಿಶ್ ಫ್ರೈ ಆಗ್ತಾ ಇರುವಾಗ ನೀವು ಸ್ವಲ್ಪ ಕರಿ ಲೀವ್ಸನ್ನು ಕೂಡ ಹಾಕ್ಬೋದು. ಅದು ಒಳ್ಳೆ ಟೇಸ್ಟ್ ಮತ್ತು ಒಳ್ಳೆ ಸ್ಮೆಲ್ ಕೂಡ ಕೊಡ್ತದೆ ನಿಮಗೆ. ಹಾಗಾಗಿ ನೋಡಿ, ನಮ್ಮ ಫಿಶ್ ಫ್ರೈ ರೆಡಿ ಆಯಿತು. ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದೇವಲ್ಲ, ಅದೇ ರೀತಿ ಮೀನು ಸಾರನ್ನು ಕೂಡ ನಾವು ಆದಷ್ಟು ಸಿಂಪಲ್ಲಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.